ಇವರಿಬ್ರು ಒಂದೇ ಜಿಲ್ಲೆಯವರು, ಆತ್ಮೀಯ ಸ್ನೇಹಿತರು ಬೇರೆ. ಹೀಗೆ ಇಬ್ಬರು ಬೆಂಗಳೂರಿಗೆ ಬಂದು ಜೀವನವನ್ನ ಕಟ್ಟಿಕೊಂಡಿದ್ರು. ಆಗಾಗ ಒಬ್ಬರ ಮನೆಗೆ ಒಬ್ರು ಬಂದು ಹೋಗೋದು ಕಾಮನ್ ಆಗಿತ್ತು. ಇದೆಲ್ಲದರ ನಡುವೆ ಇಬ್ಬರ ನಡುವೆ ಹಣಕಾಸಿನ ವ್ಯವಹಾರ ಕೂಡ ನಡೆದಿತ್ತು. ಈ ವೈಷಮ್ಯ ಎಲ್ಲಿಗೆ ತಂದು ಮುಟ್ತು ಅಂದ್ರೆ ಘನಘೋರ ಘಟನೆಯೇ ನಡೆದು ಹೋಯಿತು. ಏನಂದ್ರ ಇಲ್ಲಿ ನೋಡಿ. ಸ್ನೇಹಿತನನ್ನೇ ಸಿನಿಮೀಯ ಮಾದರಿಯಲ್ಲಿ ರುಂಡಮುಂಡವನ್ನ ಬೇರ್ಪಡಿಸಿ ಕ್ರೂರವಾಗಿ ಕೊಲೆ ಮಾಡಿರುವಂತಹ ಘಟನೆ ರಾಮಮೂರ್ತಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿಜಯಪುರದಲ್ಲಿ ನಡೆದಿರುವಂತದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೇವೆ. ಬೆಂಗಳೂರಿನಲ್ಲಿ ನಡೆದಿರುವ ಭಯಾನಕ ಕೊಲೆ ಪ್ರಕರಣವನ್ನ ಸಂಪಿಗೆಹಳ್ಳಿ ಪೊಲೀಸರು ಭೇದಿಸಿದ್ದಾರೆ. ಮಿಸ್ಸಿಂಗ್ ಕೇಸ್ ಪತ್ತೆ ಮಾಡಲು ಹೊರಟ ಪೊಲೀಸರಿಗೆ ಶಾಕಿಂಗ್ ಎದುರಾಗಿದೆ. ಕೊನೆಯದಾಗಿ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದ ಸ್ಥಳಕ್ಕೆ ಹೋಗಿ ನೋಡಿದಾಗ ಮಿಸ್ಸಿಂಗ್ ವ್ಯಕ್ತಿ ಮರ್ಡರ್ ಆಗಿರೋದು ಬೆಳಕಿಗೆ ಬಂದಿದೆ. ಈ ಫೋಟೋದಲ್ಲಿ ಕಾಣ್ತಿರೋ ಈತನ ಹೆಸರು ಕೆವಿ ಶ್ರೀನಾಥ್. ವಯಸ್ಸು ಇನ್ನು 34 ವರ್ಷ. ತಣಿಸಂದ್ರದ ಅಂಜನಾದ್ರಿ ಲೇಔಟ್ ನಿವಾಸಿ. ಬಸವೇಶ್ವರ ನಗರದ ಮಾರ್ಗದರ್ಶಿ ಚಿಟ್ ಫಂಡ್ ನಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ. ಮೇ 28ರ ಬೆಳಗ್ಗೆ ಮನೆಯಿಂದ ಹೊರಟ ಶ್ರೀನಾಥ್ ಮನೆಗೆ ವಾಪಸ್ ಆಗಿರಲಿಲ್ಲ. ಇದರಿಂದ ಎದುರಿದ ಶ್ರೀನಾಥ್ ಪತ್ನಿ ಮೇ 29ರಂದು ಸಂಪಿಗೆಹಳ್ಳಿ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ರು. ಮೇ 28ರಂದು ಮನೆಯಿಂದ ಹೊರಟ ಶ್ರೀನಾಥ್ ನೇರವಾಗಿ ಹೋಗಿದ್ದು ಮಾಧವರಾವ್ ಮನೆಗೆ. ಕೇರ್ಪುರಂನ ವಿಜಿನಪುರದಲ್ಲಿರುವ ಮನೆಗೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಆದರೆ ಒಳಕ್ಕೆ ಹೋದವನು ಹೊರಕ್ಕೆ ಬಂದೇ ಇರಲಿಲ್ಲ. ಮನೆಯ ಒಳಗೆ ಪರಿಶೀಲನೆ ಮಾಡಿದಾಗ ರಕ್ತದ ಕಲೆಗಳು ಪತ್ತೆಯಾಗಿತ್ತು. ಜೊತೆಗೆ ಮಾಧವರಾವ್ ಕೂಡ ನಾಪತ್ತೆಯಾಗಿದ್ದ. ಮೊಬೈಲ್ ಲೊಕೇಶನ್ ಆಧಾರದಲ್ಲಿ ಹುಡುಕಿದಾಗ ಆಂಧ್ರದಲ್ಲಿ ಇದ್ದಿದ್ದು ಪತ್ತೆಯಾಗಿತ್ತು. ವಿಚಾರಣೆ ವೇಳೆ ಅಸಲಿ ಕತೆ ಬಯಲಾಗಿದೆ. ಅಲ್ಲಿ 21ನೇ ತಾರೀಕು ಒಂದು ಮಿಸ್ಸಿಂಗ್ ಕೇಸ್ ಮೇಲೆ ಅಲ್ಲಿ ತನಿಖಾಧಿಕಾರಿಗಳು ತನಿಖೆ ಕೈಗೊಳ್ತಾರೆ. ತನಿಖೆ ಸಮಯದಲ್ಲಿ ವಿಶ್ಲೇಷಣೆ ಮಾಡುವಾಗ ಮತ್ತೆ ಅವ್ರದ್ದು ಮೂಮೆಂಟ್ ಚೆಕ್ ಮಾಡುವಾಗ ಇವ್ರದ್ದು KR ಪುರಂ ರೈಲ್ವೆ ಸ್ಟೇಷನ್ ಮತ್ತೆ ಸುತ್ತಮುತ್ತ ಭಾಗದಲ್ಲಿ ಲಾಸ್ಟ್ ಲೊಕೇಶನ್ ಕಂಡು ಬರ್ತದೆ. ಮತ್ತೆ ಅವ್ರದ್ದು ಮಾಧವರಾವ್ ಮೇಲೆ ಅವ್ರಿಗೆ ಸಂಶಯ ಆಗ್ತದೆ. ಅವ್ರಿಗೆ ಕರ್ಕೊಂಡು ಬರ್ತಾರೆ. ಅವನು ಆಂಧ್ರದಲ್ಲಿ ಎಲ್ಲಿ ಇರ್ತಾರೆ ಒಂದ್ ಕಡೆ, ಅಲ್ಲಿಂದ ಕರ್ಕೊಂಡು ಬಂದು ಎಲ್ಲ ವಿಚಾರ ಮಾಡುವಾಗ ಏನ್ ಗೊತ್ತಾಗ್ತದೆ, ಮನೆಗೆ ಕರೆದು ರುಂಡಮುಂಡ ಬೇರ್ಪಡಿಸಿದ ಫ್ರೆಂಡ್, ಮೃತದೇಹ ಕತ್ತರಿಸಿ ಮೋರಿಗೆ ಎಸೆದು ಹುಟ್ಟೂರಿಗೆ ಪರಾರಿ. ಕೊಲೆಯಾದ ಕೆವಿ ಶ್ರೀನಾಥ್ ಬಳಿ ಮಾಧವರಾವ್ 5 ಲಕ್ಷದ ಚೀಟಿ ಹಾಕಿದ್ದಂತೆ. ಚೀಟಿ ಹಣದ ವಿಚಾರಕ್ಕೆ ಇಬ್ಬರ ನಡುವೆಯೂ ಗಲಾಟೆಯೂ ನಡೆದಿತ್ತಂತೆ. ಜೊತೆಗೆ ಮಾಧವರಾವ್ ಪತ್ನಿ ಜೊತೆ ಶ್ರೀನಾಥ್ ಅಕ್ರಮ ಸಂಬಂಧವನ್ನು ಹೊಂದಿದ್ದ ಎನ್ನಲಾಗಿದೆ. ಮೇ 28ರಂದು ಮಾಧವರಾವ್ ಮನೆಗೆ ಶ್ರೀನಾಥ್ ಬಂದಿದ್ದ. ಈ ವೇಳೆ ಜಾಕ್ ರಾಡ್ನಿಂದ ಶ್ರೀನಾಥ್ ತಲೆಗೆ ಹೊಡೆದಿದ್ದ. ಕುಸಿದು ಬಿದ್ದ ಶ್ರೀನಾಥ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಆಗ ಮನೆಯಿಂದ ಹೊರಕ್ಕೆ ಹೋಗಿ ಮಚ್ಚು ಖರೀದಿಸಿ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಕೊಂಡು ಬೆಳತ್ತೂರು ಬಳಿಯ ಮೋರಿಯಲ್ಲಿ ಎಸೆದಿದ್ದಾನೆ. ಈಗ ಸದ್ಯಕ್ಕೆ ವಿಚಾರ ಮೇಲೆ ಮೇನ್ ಕಾರಣ ದುಡ್ಡದೇ ಇದೆ. ಮತ್ತೆ ಉನ್ನೋ ಕಾರಣಲ್ಲಿ ಆರೋಪಿತರು ಬೇರೆ ಕಾರಣಗಳು ಹೇಳ್ತಾ ಇದ್ದಾನೆ. ಬಟ್ ಅದ್ರ ಬಗ್ಗೆ ಇನ್ನೂ ನಾವು ಕುಲಂಕುಷವಾಗಿ ಫಸ್ಟ್ ತನಿಖೆ ಮಾಡಬೇಕು. ಯಾಕೆ ಏನಾದರೂ ಅಕ್ರಮ ಸಂಬಂಧ ಬಗ್ಗೆ ಏನಾದರೂ ಮಾಹಿತಿ ಏನು ಕಂಡು ಬಂದಿದೆ, ಅದು ಇನ್ನೂ ವೆರಿಫೈ ಆಗಿಲ್ಲ. ಅದು ವೆರಿಫೈ ಮಾಡಿ ಆಮೇಲೆ ನಾನು ಪಕ್ಕಾ ಹೇಳ್ತೀನಿ. ರಾಮಮೂರ್ತಿನಗರ ಪೊಲೀಸರು ಕೊಲೆ ಮತ್ತು ಸಾಕ್ಷಿ ನಾಶದಡಿ ಕೇಸ್ ದಾಖಲಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ. ಶ್ರೀನಾಥ್ ಮೃತದೇಹದ ತುಂಡುಗಳಿಗಾಗಿ ಕಳೆದ 3 ದಿನದಿಂದ ಹುಡುಕಾಟ ನಡೆಯುತ್ತಿದೆ. ಆದರೆ ಮಳೆ ಬಳಿಕ ಮೋರಿಯಲ್ಲಿ ಮೃತದೇಹದ ತುಂಡುಗಳು ಕೊಚ್ಚಿಕೊಂಡು ಹೋಗಿರುವ ಸಾಧ್ಯತೆ ಇದೆ. ಮಂಗಳೂರಿನಿಂದ ನುರಿತ ತಜ್ಞರನ್ನು ಕರೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವ ಬ್ರೂಟಲ್ ಮರ್ಡರ್ ವರದಿಯಿಂದ ನಾಗರಿಕರು ಬೆಚ್ಚಿ ಬೀಳುವಂತಾಗಿದೆ. ಸದ್ಯ ಆರೋಪಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದು ಮೃತದೇಹದ ತುಂಡುಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ಸದ್ಯ ಈಗ ನಗರದಲ್ಲಿ ರಾಮಮೂರ್ತಿ ನಗರದಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದೀಗ ಆರೋಪಿಯನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಅಸಲಿ ಸತ್ಯ ಏನಂತ ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ ಭಟ್ಟ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.